ಅಲ್ಲ ಚೆನ್ನಾಗಿರೋ ಫಸ್ಲು ಹಿಂಗೆ ಯಾವುದೋ ಒಂದು ಕಿತ್ತೋಗಿರೋ ಬುಡ ಬಂದು ಹಿಂಗೆ ಹಾಳು ಮಾಡಾಯ್ತಲ್ಲ. ನನ್ನ ಕೈಗೆ ಸಿಕ್ಬಿಟ್ರೆ ಅದನ್ನ ವಿಡಿಯೋನ ಕೊನೆವರೆಗೂ ನೋಡ್ಕೊಂಬನ್ನಿ ಫ್ರೆಂಡ್ಸ್. ನಿಮಗೆ ಅರ್ಥ ಆಗುತ್ತೆ. ಸ್ಕಿಪ್ ಮಾಡ್ದೆ ನೋಡ್ಕೊಂಬನ್ನಿ. ಹಲೋ ಗೈಸ್, ಬುಧವಾರದ ಬ್ಲಾಗ್ ಇದಾಗಿರುತ್ತೆ. ನಾನು ಸರ್ಕಲ್ಗೆ ಬಂದ್ಬಿಟ್ಟು ಟೀ ಕುಡಿಮ ಅಂತ ಬಂದರೆ ಇಲ್ಲಿ ನನ್ನ ತಲೆನೇ ಕೆಟ್ಟೋಯ್ತು ನೋಡಿ. ಜನಗಳೆಲ್ಲ ಕಣ್ರಿ, ಅಯ್ಯೋ ಯಾವುದೋ ಕೊರೋನಾ ಟೈಮಲ್ಲಿ ಲಾಕ್ಡೌನ್ ಮಾಡಿದ್ರಲ್ಲ ಆ ಟೈಪಲ್ಲಿ ಕಂಡುಬಿಡ್ತು ನನಗಂತೂ. ಅಯ್ಯೋ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಏನು ಜನಗಳೆಲ್ಲ ಏನು ಇಷ್ಟೊತ್ತು ಗಂಟೆ ಮಲಗಿದ್ರೆ, ಆ ಟೈಮ್ ಬಂದು 7 ಗಂಟೆ ಆಗೈತೆ, ಎಲ್ಗಪ್ಪ ಹೋದ್ರಿ ಅಂತ ನನಗಂತೂ ಬೇಜಾರು. ನಮ್ಮ ಮನೆಗೆ ಬಂದು ನಮ್ಮ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾ ಇದೆ. ಯಾಕಂದ್ರೆ ಟೈಲ್ಸ್ ಹಾಕೋರು ಬರ್ತಾರೆ. ನಮ್ಮ ಮನೆ ನೋಡ್ಬಿಟ್ಟು ಕಿತ್ಕ ಆರ್ಬಿಟ್ರು ಹಿಂದಕ್ಕೆ ಅಂದ್ಬಿಟ್ಟು ನೀವು ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಬಿಡು ಇರಪ್ಪ ಎಲ್ಲ ನೋಡ್ಬಿಟ್ಟು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಂದೆ. ಯಾಕಂದರೆ ಸ್ವಲ್ಪ ಕೆಲಸ ನಮ್ಮದೇ ವರ್ಕ್ ಸ್ಟಾರ್ಟ್ ಮಾಡಿದೆ. ಸೊ ಏನಂದರೆ ಮಿಡಲ್ ಕ್ಲಾಸ್ ಲೈಫು ಅಂದರೆ ಏನಂದರೆ ಹೇಳಿ, ಹಂತವಾಗಿ ಮನೆ ಮಾಡಬೇಕು ಅನ್ನೋದು ಅಷ್ಟೇ, ಇನ್ನೇನು ಇಲ್ಲ. ಅವನು ಕೂಡಿಟ್ಟ ಹಣ ಎಲ್ಲ ತೀರೋದ್ಮೇಲೆ ಮತ್ತೇನು ಹೇಳಿ, ಅವನು ಕಾಯಕವೇ ಕೈಲಾಸ. ಬಂದು ದುಡ್ಡಲ್ಲಿ ₹1 ₹2 ಕೂಡಿಸಿ ಎಷ್ಟಾಗುತ್ತೋ ಅಷ್ಟು ಮಾಡೋದು ನಮ್ಮ ಪದ್ಧತಿ. ಏನು ಮಾಡ್ತೀರಾ, ಭಗವಂತ ನಮ್ಮ ಮನೆ ಮಾರದಲ್ಲಿ ಬರೆದ್ಬಿಟ್ಟಿದಾನಲ್ಲ. ಯಾವ ಟೈಮ್ ಬಡವನಾಗಿ ಹುಟ್ಟಿದ ಮೇಲೆ ಇವೆಲ್ಲ ಮಾಮೂಲಿ. ಏನು ಮಾಡೋ ನಾವು ಯಾರಿಗೆ ಹೇಳಕ್ಕಮ್ಮ ನಮ್ಮ ಕಷ್ಟನ, ಎಲ್ಲ ವಿಧಿ ಆಟ ಅಷ್ಟೇ. ಕೂಡಿಸಿ ಆದಷ್ಟು ಮಾಡ್ಕೋಬೇಕು. ಇನ್ನೇನು ಮಾಡ್ತೀರಾ, ಅಯ್ಯೋ ಏನು ಮಾಡೋಕ್ಕಾಗಲ್ಲ. ಇದು ಸರಿ ಅಂದ್ಬಿಟ್ಟು ನಾಷ್ಟ ರೆಡಿ ಮಾಡಿದ್ರು ಮನೇಲೆ. ಸರಿ ತಗೊಂಬ ಅಂದ್ಬಿಟ್ಟು ನಮ್ಮ ಮನೇಲೆ ಕುಂತ್ಕೊಂಡು ತಿಂದೆ. ಸ್ವಲ್ಪ ನಮ್ಮ ಮನೇಲಿ ತಿನ್ನೋದ್ರಿಂದ ಎಷ್ಟು ನೆಮ್ಮದಿ ಸಿಗುತ್ತೆ ಅಂತ ನನಗೆ ಇವತ್ತಂತೂ ಅರ್ಥ ಆಯಿತು. ಎಗ್ ರೈಸ್ ಮಾಡಿಲ್ಲ ಅಂತೆ, ಸರಿ ಕೊಡವ ಸ್ವಲ್ಪ ಅಂದ್ಬಿಟ್ಟು ನಾನು ಕೆಲಸ ಅದ ಅಂದ್ಬಿಟ್ಟು. ಸೊ ನೋಡಿ, ಇದು ಪ್ರಿಂಟು ವಾಲ್ ಗಿಲೋ ಮಾಡಬೇಕಿತ್ತು. ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಕಾಲೇಜಕ್ಕಂದು ಮೇಲ್ಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಹೊಡೆದು ಬಿಟ್ಕೊಂಡೆ. ಯಾಕಂದರೆ ನಾಳೆ ಎದ್ದ ತಕ್ಷಣ ಆಗಲ್ಲ ಅಂದ್ಬಿಟ್ಟು ಎಲ್ಲನೂ ಫಸ್ಟ್ ರೆಡಿ ಮಾಡ್ಕೊಂಡ್ಬಿಟ್ಟು ಎಲ್ಲನೂ ಮೇಲ್ಗಡೆ ಎಲ್ಲನೂ ಹೊಡ್ಕೊಂಡು ನೀಟಾಗಿ ರೆಡಿ ಮಾಡಿಬಿಟ್ಕೊಂಡೆ. ಸರಿ ಅಂದ್ಬಿಟ್ಟು ನನ್ನ ಮಗಳು ಬೇರೆ ಗಾಡಿ ಓಡಿಸ್ತಾನೆ ನೋಡಪ್ಪ ಅಂದು. ನನಗಂತೂ ಖುಷಿನೇ ಆಗೋಯ್ತು ಕಣ. ಹೋಗಪ್ಪ, ಒಂದೇ ದಿನ ಗಾಡಿ ಓಡಿಸೋದು ಕಲ್ತ್ಬಿಡೋದ ಬೆಂಬಲವಾದ ಮಗಳೇ. ಸರಿ ನೆಕ್ಸ್ಟ್ ಇಯರ್ ನಿನಗೆ ಸ್ಕೂಟಿ ಕೊಡ್ತೀನಿ ಕಮ್ಮ ಅಂತ ಹೇಳ್ಬಿಟ್ಟು, ಸರಿ ಅಂದ್ಬಿಟ್ಟು ಮಳೆಲ್ಲ ಪ್ರಿಪೇರ್ ಮಾಡ್ಕೊಂಬ ಅಂದ್ಬಿಟ್ಟು ಮಳೆಲ್ಲ ಒಂದ್ರಾಡಮ್ಮ ಅಂದ್ಬಿಟ್ಟು ನಮ್ಮ ಮಾವ ಅವ್ರು ಬಂದರು. ನಾನೇ ಆಡ್ಕೊಡ್ತೀನಿ ಅಂತಂದರು. ಸರಿ ಏನು ಬಗ್ಗೆಪ್ಪ, ಯಾವ ದೇವರ ಒಳ್ಳೆ ಜ್ಞಾನ ಕೊಟ್ಟೈತೆ, ಆಡ್ಬಿಡಪ್ಪ ಅಂತ ಹೇಳಿದೆ. ಸರಿ ಹಂಗೆ ಸ್ವಲ್ಪ ಮರ ವ್ಯಾಪಾರ ಮಾಡ್ಬಿಡ್ತೀನಿ ಅಂದ್ಬಿಟ್ಟು ನಾನು ಹಾರ್ಡ್ವೇರ್ ಸುನಿಯ ನಮ್ಮ ಸರ್ಕಲ್ ಐತೆ ಅಂಗಡಿಗೆ ಬಂದೆ. ರೇಟ ನೋಡಕ್ಕೆ ಹೋಗ್ರು. ಬಡವ್ರಂತೂ ಯಾವ ಮನೆನೂ ಮಾಡೋಕ್ಕಾಗಲ್ಲ ಕಣ್ರಪ್ಪ. ಅಯ್ಯೋ, ಒಂದಿಷ್ಟಗಲ ಮನೆ ಮಾಡ್ಕೊಳ್ಳೋಕ್ಕೆ 2 ವರ್ಷ 3 ವರ್ಷ ತಗೋತೀವಿ ನಾವು. ದುಡ್ಡಿರೋರು ಹಂಗಲ್ಲ, ಹಿಂಗೆ ಕಣ್ಣು ಮುಚ್ಚಿ ಹಿಂಗೆ ಬಿಡೋದ್ರೊಳಗೆ 6 ತಿಂಗಳಿಗೆ ಮನೆಗೆ ಗುರು ಪ್ರಶ್ನೆ ಮಾಡ್ಕೊಂಡೋಗ್ಬಿಡ್ತಾರೆ. ಹಾಯ್ ನಮ್ಮ ಲೈಫು, ನಮ್ಮದು ಒಂದು ಲೈಫು ಅನ್ಸ್ಬಿಡ್ತಾವೆ. ನೀವು ಪೂರ್ತಿ ದುಡಿದ್ರು ಮನೆ ಮೇಂಟೆನೆನ್ಸ್ ಮಾಡ್ಕೊಂಡು ನಾವು ಸ್ವಲ್ಪ ಕೂಡಿಟ್ಟು ಮಾಡ್ಕೋಬೇಕು ಅಂದರು. ಅವ್ರ ಋಣ ಯಾವಾಗ ಆಗುತ್ತೋ ಆವಾಗಲೇ ಯಾವಾಗ ಮನೆ. ಸರಿ ಅಂದ್ಬಿಟ್ಟು ಒಂದು ವಿಡಿಯೋ ಕ್ಲಿಪ್ ತಗೊಂಡೆ. ಸರಿ, ಇವರು ಹಾರ್ಡ್ವೇರ್ ಒಳ್ಳೊಳ್ಳೆ ಐಟಮ್ಗಳು ಸಿಗ್ತವೆ, ಇಲ್ಲಿ ಪೈಂಟ್ ಸುಧಾ ಸಿಗ್ತವೆ. ಅಂತೂ ಇಂತೂ ಬಿಲ್ ಕೊಟ್ಟನಾಕನಪ್ಪ. ಹಣ ಸ್ವಲ್ಪ ಕಮ್ಮಿ ಮಾಡಿದೆ. ಇಲ್ಲಿ ನೋಡಿರಿ, ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ನೋಡಿರಿ, ನಾನು ಹೇಳಿದ್ನಲ್ಲ ಮಿನಿ ನರ್ಸರಿಲಿ ಹಾಕಿದ್ದು ಬದನೆ ಗಿಡ ಹಾಕಿದ್ವು ಅಂತ. ಸೊ ನೋಡಿ, ಚೆನ್ನಾಗಿ ಬಂದಿದ್ದು ಫಸ್ಲಿಗೆ. ಯಾವುದೋ ಕಿತ್ತೋಗಿರೋ ಒಳ ಬಂದು ಹಾಳು ಮಾಡ್ಬಿಟ್ಟೈತೆ. ಏನರಪ್ಪ ರೈತರಿಗೆ ಹಿಂಗೆ ಆಗ್ಬಿಟ್ರೆ ಹೆಂಗಪ್ಪ. ನಮಗೆ ಎಷ್ಟು ಬೇಜಾರಾಯ್ತದೆ. ರೈತರು ದಿನ ತಿಂಗಳು ಹೊಸ ಪೂರ್ತಿ ಬೆಳೆಯೋರ ಗತಿ ಏನಪ್ಪ. ಅಯ್ಯೋ ಭಗವಂತ, ಅದು ಯಾವ ಹುಳ ನನ್ನ ಕೈ ಸಿಕ್ಕಾಕೊಬಿಟ್ರು ಮಾತ್ರ ಅದು ಬಿಡಲ್ಲ.